ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 13ರಂದು ಬೃಹತ್ ಉದ್ಯೋಗ ಮೇಳ. ಎಂಎಸ್ ರಾಮಯ್ಯ ಫೌಂಡೇಶನ್ನಿಂದ ಆಯೋಜನೆ. ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿರುವ ಬೃಹತ್ ಕಂಪನಿಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಲಂಚಾವತಾರ. ಖುದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಿಂದ ಗಂಭೀರ ಆರೋಪ. ಎಪಿಎಂಸಿ ಆವರಣದಲ್ಲಿ ಸರಣಿ ಕಳ್ಳತನ. 7 ಅಂಗಡಿಗಳ ಶಟರ್ ಮುರಿದು ಹಣ ದೋಚಿರುವ ಕಳ್ಳರು. ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಸಂಸತ್ ಭವನ ವಿನ್ಯಾಸದಲ್ಲಿ ಚಿಕ್ಕಬಳ್ಳಾಪುರದ ಇಂಜಿನಿಯರ್. ಒಳವಿನ್ಯಾಸ ಪ್ರಾಜೆಕ್ಟ್ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಣೆ. ತಿಪ್ಪೇಗುಂಡಿಯಂತಾದ ಸರ್ಕಾರಿ ಆಸ್ಪತ್ರೆ. ಕೊಚ್ಚೆಯಿಂದ ಗಬ್ಬು ನಾರುತ್ತಿರುವ ಆರೋಗ್ಯ ಕೇಂದ್ರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ವಾರ್ತೆಗಳ ವಿವರ. ಬೆಂಗಳೂರು ನಗರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊರವಲಯದಲ್ಲಿದ್ರೂ ಜಿಡಿಪಿ ರೇಟ್ ತುಂಬಾ ಕಡಿಮೆ ಇದೆ. ಆ ಕಾರಣದಿಂದಾಗಿ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಜೊತೆಗೆ ಲೋನ್ ಮೇಳ ಹಮ್ಮಿಕೊಂಡು ಕೃಷಿ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಲಾಗುವುದೆಂದು ರಕ್ಷಾ ರಾಮಯ್ಯ ತಿಳಿಸಿದರು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಸೇಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ಜನವರಿ 13ರಂದು ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳ ಆಯೋಜಿಸಲಾಗಿದ್ದು 70ಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳಲಿರುವ ಈ ಮೇಳ ಯುವ ಜನಾಂಗದ ಸ್ವಾವಲಂಬಿ ಬದುಕಿಗೆ ಭದ್ರ ಬುನಾದಿಯಾಗಲಿದೆ ಎಂದು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾ ರಾಮಯ್ಯ ಹೇಳಿದ್ದಾರೆ. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬೃಹತ್ ಉದ್ಯೋಗ ಮೇಳದ ಜೊತೆಗೆ ಶೈಕ್ಷಣಿಕ ಸಾಲ, ನವೋದ್ಯಮಗಳಿಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಯಕ ಸಂಸ್ಕೃತಿಗೆ ಒತ್ತು ನೀಡಿದ್ದು, ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕೆಂಬ ಆಶಯ ಹೊಂದಿದ್ದು, ಇದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುವುದೆಂದರು. ಅದಕ್ಕೋಸ್ಕರ ನಾವು ಸ್ಟಾರ್ಟ್ಅಪ್, ಅಗ್ರಿಕಲ್ಚರಲ್ ಲೋನ್ ಮೇಳ ಮತ್ತು ಎಜುಕೇಷನ್ ಲೋನ್ ಮೇಳನು ಇದರ ಜೊತೆನೆ ನಾವು 5ರಿಂದ 6 ಬ್ಯಾಂಕ್ಗಳು ಈ ಒಂದು ಜಾಬ್ ಮತ್ತು ಲೋನ್ ಮೇಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ನ್ಯಾಷನಲ್ ಬ್ಯಾಂಕ್ಗಳಿರ್ಬೋದು, ಸ್ಟೇಟ್ ಬ್ಯಾಂಕ್ಗಳಿರ್ಬೋದು, HDFC ಇಂದ ಶುರು ಮಾಡಿ ಕರ್ನಾಟಕ ಬ್ಯಾಂಕ್ವರೆಗೂ ಎಲ್ಲ ಬ್ಯಾಂಕ್ಗಳು ನಮ್ಮ ಯುವಕರಿಗೆ ಅವರ ಡಾಕ್ಯುಮೆಂಟ್ಗಳ ಪ್ರಕಾರ, ಅವರ ಸ್ಕಿಲ್ಗಳ ಪ್ರಕಾರ, ಅವರ ಒಂದು ಡೆವಲಪ್ಮೆಂಟಿನ ಅಜೆಂಡಾ ಪ್ರಕಾರ, ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಎಜುಕೇಷನ್ ಲೋನ್ಗಳು ಕೊಡ್ತಾ ಇದ್ದಾರೆ, ಸ್ಟಾರ್ಟ್ಅಪ್ ಲೋನ್ಗಳು ಕೊಡ್ತಾ ಇದ್ದಾರೆ, ಮತ್ತು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಸ್ಕಿಲ್ ಲೋನ್ಗಳು ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಒಂದು ಸಂಪರ್ಕ ಆಗಲಿ, ಒಂದು ನೆಟ್ವರ್ಕ್ ಬೆಳೆಸ್ಕೊಳ್ಳೋಕ್ಕೆ, ಇವಾಗ ಯುವಕರು ಒಂದು ಆನ್ಲೈನ್ ನೆಟ್ವರ್ಕ್ಗಳು ಇದೆ, ಅದು ಬಿಟ್ಟು ಫಿಸಿಕಲ್ ನೆಟ್ವರ್ಕು ಶುರು ಮಾಡಬೇಕಾಗಲ್ಲ. ಫಿಸಿಕಲ್ ನೆಟ್ವರ್ಕಿಂಗ್ ಮಾಡಿದರೆ ಯಾವುದೋ ಒಂದು ನಮ್ಮ ಫ್ರೆಂಡ್ ಕಂಪನಿ ಇರ್ಬೋದು, ಇವರ ಫ್ರೆಂಡ್ ಕಂಪನಿಗಳಿರ್ಬೋದು, ಅದರಿಂದ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ. ಇದರಿಂದ ನಮ್ಮ ಯುವಕರಿಗೆ ಬೆಳೆಯುವಂಥ ಒಂದು ಮಹತ್ವವಾದ ಒಂದು ಅವಕಾಶ ಸಿಗುತ್ತೆ. ಈ ಮೇಳದಲ್ಲಿ ಪ್ರಮುಖವಾಗಿ ಹೋಂಡಾ ಮೋಟಾರ್ಸ್, ವಿವಾ ಮೋಟಾರ್ಸ್, ಅಪೋಲೋ ಹೋಮ್ ಕೇರ್, ರಿಲಯನ್ಸ್ ರಿಟೇಲ್, ಮೊಟೊರೋಲಾ, ಜಸ್ಟ್ ಡಯಲ್ ಲಿಮಿಟೆಡ್, ಮೋತಿಲಾಲ್ ಓಸ್ಟಾಲ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್, ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಸ್, ಬಿಗ್ ಬಾಸ್ಕೆಟ್ ನಂತಹ ಕಂಪನಿಗಳು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಆಸ್ಪಾಸ್ನಲ್ಲಿ ಉದ್ಯೋಗ ದೊರಕಿಸಿಕೊಡಲಿದೆ ಎಂದು ಹೇಳಿದರು. ಕೋಟಕ್ ಮಹೀಂದ್ರಾ ಬ್ಯಾಂಕ್, HDFC ಬ್ಯಾಂಕ್, ಇಂಡಸ್ ಇಂಡ್ ಸೇರಿದಂತೆ ಇನ್ನಿತರ ಬ್ಯಾಂಕ್ಗೆ ಸಾಲ ಸೌಲಭ್ಯ ಒದಗಿಸುತ್ತಿವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮಮತಾ ಮೂರ್ತಿ, ಕೋಡೇಸ್ ವೆಂಕಟೇಶ್, ಶಾಹಿದ್ ಮಾಡ್ರನ್, ಶಿವು, ಸರಸ್ವತಿ, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೃಹ ಸಚಿವರ ತವರು ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ಲಂಚಾವತಾರ ನಡೆಯುತ್ತಿದೆ. ಹೀಗಂತ ಆರೋಪಿಸಿದ್ದು ಸ್ವತಃ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ
ಲಂಚ ಲಂಚ ಲಂಚ. ಗರ್ಭಿಣಿ ಸ್ತ್ರೀಯರು ಹೆರಿಗೆ ಸಮಯದಲ್ಲಿ ಹಣ ನೀಡಿದರೇನೆ ಇಲ್ಲಿ ನೋಡುವುದು. ನಾನು ಖುದ್ದಾಗಿ ಭೇಟಿ ನೀಡಿ ಬಾಣಂತಿ ಸ್ತ್ರೀಯರಿಗೆ ವಿಚಾರಿಸಿದಾಗ ಅವರೇ ಹೇಳುತ್ತಾರೆ, ಸ್ವಚ್ಛತೆ ಮಾಡುವವರಿಗೆ 100 ರೂಪಾಯಿ ನೀಡಿದ್ದೇವೆ, ವೈದ್ಯರಿಗೆ 5,000 ರೂಪಾಯಿ ನೀಡಿದ್ದೇವೆಂದು ದೂರಿದ್ದಾರೆಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ತಾಲೂಕು ಟಿಎಚ್ಒ ವಿಜಯಕುಮಾರನ್ನ ವಿಚಾರ ಮಾಡಿದಾಗ ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಸಬೂಬು ಹೇಳುತ್ತಾರೆ. ಹಾಗಾದ್ರೆ ಟಿಎಚ್ಒ ಗಮನಕ್ಕೆ ಬಂದಿಲ್ಲ ಎನ್ನುವುದು ಜಾಣ ನಾಟಕನ ಅಥವಾ ತಿಳಿದಿದ್ರೂ ಸುಮ್ಮನೆ ಇದ್ದಾರಾ ಗೊತ್ತಿಲ್ಲ. ಬಿಎಸ್ ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ದೊಡ್ಡಬಳ್ಳಾಪುರ ಎಪಿಎಂಸಿ ಆವರಣದೊಳಗೆ ಸರಣಿ ಕಳ್ಳತನ ನಡೆದಿದೆ. 7 ಅಂಗಡಿಗಳ ಶಟರ್ ಮುರಿದು ಒಳನುಗ್ಗಿರುವ ಕಳ್ಳರು ನಗದು ಹಣದೊಂದಿಗೆ ಪರಾರಿಯಾಗಿದ್ದು, ಕಳವು ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡಬಳ್ಳಾಪುರ ನಗರದ ಎಪಿಎಂಸಿ ಆವರಣದಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದ್ದು, ಎಪಿಎಂಸಿಯ ಮುಖ್ಯ ದ್ವಾರದ ಎಡಬದಿಯಲ್ಲಿರುವ ತೆಂಗಿನ ಅಂಗಡಿಗಳು ಸೇರಿದಂತೆ 7 ಅಂಗಡಿಗಳಲ್ಲಿ ಕಳವು ನಡೆದಿದೆ. ಅಂಗಡಿ ಶಟರ್ ಮುರಿದು ಒಳನುಗ್ಗಿರುವ ಕಳ್ಳರು ಗಲ್ಲಾ ಪೆಟ್ಟಿಗೆಯಲ್ಲಿದ್ದ ಹಣದೊಂದಿಗೆ ಪರಾರಿಯಾಗಿದ್ದಾರೆ. ಕಿರಣ್ ತೆಂಗಿನಕಾಯಿ ಅಂಗಡಿ, ಹಣ್ಣಿನ ಅಂಗಡಿ, ರೇಷನ್ ಅಂಗಡಿ, ಗಂಧಿಗೆ ಅಂಗಡಿಗಳಲ್ಲಿ ಕಳ್ಳತನ ನಡೆದಿದೆ. ಎಂಕೆ ಸ್ಟೋರ್ಸ್ನಲ್ಲಿ 80,000 ಮೌಲ್ಯದ ಸಿಗರೆಟ್ಗಳನ್ನು ಕದ್ದೊಯ್ದಿದ್ದಾರೆ. ಎಪಿಎಂಸಿಯಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ನಾವು ಪ್ರತಿಯೊಂದಕ್ಕೂ ತೆರಿಗೆ, ಸೆಸ್, ಬಾಡಿಗೆ ಕಟ್ಟುತ್ತೇವೆ. ಆದರೆ ಏನೂ ಪ್ರಯೋಜನವಿಲ್ಲ. ಪೊಲೀಸ್ ಇಲಾಖೆ ಸಿಬ್ಬಂದಿ ನಿಯೋಜನೆ ಮಾಡಿಲ್ಲ. 3 ದಿನಗಳ ಹಿಂದೆಯೂ ಕಳ್ಳತನ ನಡೆದಿತ್ತು. ಎಪಿಎಂಸಿ ಆವರಣದಲ್ಲಿ ಪೊಲೀಸರ ಗಸ್ತು ಇಲ್ಲದೆ ಇರೋದು ಕಳ್ಳತನಗಳು ನಡೆಯಲು ಕಾರಣವಾಗಿದೆ ಎಂದು ಅಂಗಡಿ ಮಾಲೀಕರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಸೆಕ್ಯೂರಿಟಿ ಇಲ್ಲ, 4 ಗೇಟ್ ಇದೆ. ಮೊದಲು 2 ಗೇಟ್ ಮುಚ್ಚಬೇಕು, ಹೋಗೋದೊಂದು ಬರೋದು 2 ಗೇಟ್ ಇರಬೇಕು. ಎಲ್ಲಾ ಆರ್ಎಂಸಿ ಇದೇ ತರ ಇರೋದು. ಇಲ್ಲಿ 4 ಗೇಟ್ ಮಾಡಿ ಬರೋ ಕಾರ್ಡಿಗೆ ಅನುಕೂಲ ಆಗಿದೆ. ಇಲ್ಲಿ ಸೆಕ್ಯೂರಿಟಿ ಮೊದಲೇ ಸರಿ ಇಲ್ಲ. ಫಸ್ಟ್ ಆಫೀಸ್ ಗಮನಕ್ಕೆ ತರಬೇಕು. ಮೇನ್ ಇಲ್ಲಿ ಅಂಗಡಿಗಳು ರಾತ್ರಿ 3 ಗಂಟೆ ರಾತ್ರಿ ಕಳ್ತನ ಆಗ್ತವೆ. ಇಲ್ಲಿ ಯಾರು ಬಂದು ನೋಡೋರಿಲ್ಲ, ಕೇಳೋರಿಲ್ಲ. ಫಸ್ಟ್ ಅರ್ಜೆಂಟ್ ಇದನ್ನ ಸೆಕ್ಯೂರಿಟಿ ಒಂದು ಎಷ್ಟೇ ಮಾಡಬೇಕು, ಮತ್ತೆ ಕಳ್ತನಗಳಾಗೋದು ತಡೆಗಟ್ಟಬೇಕು. ಸದ್ಯಕ್ಕೆ ಕಳವಾಗಿರುವ ಅಂದಾಜು ಮೌಲ್ಯ ಲಭ್ಯವಾಗಿಲ್ಲ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯಕ್ಕೆ ವಿಧಾನಸಭೆ ಹೇಗೆ ಶಕ್ತಿ ಕೇಂದ್ರವೋ ದೇಶಕ್ಕೆ ಸಂಸತ್ ಭವನ ಶಕ್ತಿ ಕೇಂದ್ರ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದ್ದ ರೌಂಡ್ ಶೇಪ್ ಸಂಸತ್ ಭವನದ ಬದಲಿಗೆ ನೂತನವಾಗಿ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿರುವ ತ್ರಿಕೋನಾಕಾರದ ಸಂಸತ್ ಭವನ ಅದಕ್ಕಿಂತ ದೊಡ್ಡದಾಗಿದೆ. ಇನ್ನು 100 ವರ್ಷಗಳ ಕಾಲ ನಡೆಯುವ ಕಲಾಪಗಳ ನಿರ್ವಹಣೆಗೆ ಸನ್ನದ್ಧವಾಗಿದೆ. ಈ ಭವನ ನಿರ್ಮಾಣದಲ್ಲಿ ಚಿಕ್ಕಬಳ್ಳಾಪುರದ ಇಂಜಿನಿಯರುಗಳ ಪಾತ್ರವೂ ಇದೆ. ಅದ್ಯಾರಪ್ಪ ಅಂತೀರಾ? ಈ ಸುದ್ದಿ ನೋಡಿ.
ದೇಶದ ಅಭಿವೃದ್ಧಿ, ಆಚಾರ ವಿಚಾರ, ಉದ್ಯೋಗ, ಶಿಕ್ಷಣ, ಜಲ, ನೆಲ, ಸೈನ್ಯ, ಕಾನೂನು ಪಾಲನೆ, ಧರ್ಮ, ಭಾಷೆ ಎಲ್ಲದರ ಮೇಲೂ ಹಿಡಿತ ಸಾಧಿಸುವ ಹಕ್ಕಿರುವುದು ಆ ದೇಶದ ಸಂಸತ್ತಿಗೆ. ಅಂತಹ ಸಂಸತ್ ಭವನ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳ ಮೇಧಾವಿತನ ಎಷ್ಟಿರಬೇಕು ಅಲ್ವೇ? ದೇಶ ವಿದೇಶಗಳಲ್ಲಿ ಅದೆಷ್ಟೋ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯರಂತಹ ಮೇಧಾವಿಗಳೇ ಬೇಕಾಗುತ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಎಲ್ಲ ಸಂಸತ್ ಅಧಿವೇಶನಗಳು ಬ್ರಿಟಿಷ್ ಕಾಲದ ರೌಂಡ್ ಶೇಪ್ನಲ್ಲಿರುವ ಸಂಸತ್ ಭವನದಲ್ಲೇ ನಡೆಯುತ್ತಿದ್ದು ಮುಂದಿನ ಪೀಳಿಗೆಗೆ ಸಾಕಾಗುವುದಿಲ್ಲ ಅಂತ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನೂತನ ಸಂಸತ್ ಭವನ ಕಟ್ಟಿಸಿದ್ದರು. ನೂತನವಾಗಿ ನಿರ್ಮಾಣಗೊಂಡ ತ್ರಿಕೋನಾಕಾರದ ಸಂಸತ್ ಭವನ ನಿರ್ಮಾಣದಲ್ಲಿ ಕರ್ನಾಟಕ ರಾಜ್ಯದ, ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ ಇಂಜಿನಿಯರ್ ಒಬ್ಬರಿದ್ದಾರೆ ನೋಡಿ. ಇವರ ಹೆಸರು ಅನಿಲ್ ಅಂಗಡಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರ್ ಪದವಿಯನ್ನ 2012ರಿಂದ 16ರವರೆಗೂ ಪಡೆದರು. ಮೂಲತಃ ಗದಗ ಜಿಲ್ಲೆಯ ಅನಿಲ್ ಅಂಗಡಿ ನೂತನ ಸಂಸತ್ ಭವನದ ಒಳವಿನ್ಯಾಸದ ಪ್ರಾಜೆಕ್ಟ್ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ದೇಶದ ಶಕ್ತಿ ಕೇಂದ್ರ ನಿರ್ಮಾಣದಲ್ಲೊಬ್ಬರಾಗಿದ್ದಾರೆ. ದೇಶದ ಶಕ್ತಿ ಕೇಂದ್ರ ನಿರ್ಮಾಣದಲ್ಲಿ ಭಾಗಿಯಾಗಿ ಯಶಸ್ವಿ ಇಂಜಿನಿಯರ್ ಎನಿಸಿಕೊಂಡ ಅನಿಲ್ ಅಂಗಡಿಯನ್ನ ನಾಗಾರ್ಜುನ ಕಾಲೇಜು ಸಿಬ್ಬಂದಿ ಇಂದು ಕಾಲೇಜಿಗೆ ಕರೆಸಿ ಸನ್ಮಾನಿಸಿ ಭವಿಷ್ಯದ ವಿದ್ಯಾರ್ಥಿಗಳೊಂದಿಗೆ ಮಿಲನ ಕಾರ್ಯಕ್ರಮ ನಡೆಸಿದರು. ಈ ವೇಳೆ ಅನಿಲ್ ಅಂಗಡಿ ಮಾತನಾಡಿ, ಈಗ ನಿರ್ಮಾಣ ಮಾಡಿರುವ ನೂತನ ಸಂಸತ್ ಭವನ ಮುಂದಿನ 100 ವರ್ಷಗಳವರೆಗೂ ನಡೆಯಬಹುದಾದ ಎಲ್ಲ ಅಧಿವೇಶನ ನಿರ್ವಹಣೆಗೆ ಆಗುವಷ್ಟು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. 4 ಅಂತಸ್ತಿನ ಈ ಕಟ್ಟಡದಲ್ಲಿ ಸಂಸತ್ ಅಧಿವೇಶನ ಮತ್ತು ರಾಜ್ಯಸಭಾ ಅಧಿವೇಶನ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಒಳಗಡೆ ವಿನ್ಯಾಸಗೊಳಿಸಿರುವ ಎಲ್ಲಾ ಆಸನಗಳು ಡಿಸೈನ್ ಮೆಟೀರಿಯಲ್ ಇಂಡಿಯನ್ ವುಡ್ ಬಳಸಿ ನಿರ್ಮಿಸಲಾಗಿದೆ. ಸಿವಿಲ್ ಇಂಜಿನಿಯರ್ಗಳಿಗೆ ಭಾರತದಲ್ಲಿ ಮತ್ತಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ಹಾಗೆಯೇ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೂ ಭವಿಷ್ಯ ಇದೆ ಎಂದು ಸಲಹೆ ನೀಡಿದರು. ಅನಿಲ್ ಅಂಗಡಿ ಅಂತಂದು ನಮ್ಮ ಪ್ರಾಪರ್ ಗದಗ ಡಿಸ್ಟ್ರಿಕ್ಟ್ ಮುಂಡರಗಿಯಿಂದ ಇದೇ ಕಾಲೇಜ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಇಲ್ಲೇ ಓದಿದ್ದು. ನಾನು ನಾರ್ಮಲ್ 2012 ನನಗೆ ಈ ಕಾಲೇಜಿಂದ ನನಗೆ ಈ ಥರ ಆಪರ್ಚುನಿಟಿ ಸಿಕ್ತು. ಈಗ ನಿಮ್ಮ ಡೆಸಿಗ್ನೇಷನ್ ಏನಿತ್ತು? ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಇಂಟೀರಿಯರ್ ಕೆಲಸ ಆಯಿತು. ಏನು ಕಂಪನಿ ಹೆಸರು? ನಾನು ನರ್ಸ್ ಆ್ಯಂಡ್ ಅಸೋಸಿಯೇಟ್ಸ್ ಅಂತಂದು ಮುಂಬೈ ಕಂಪ್ನಿ. ಇದರಲ್ಲಿ ನಮಗೆ ಓನ್ಲಿ ಇಂಟೀರಿಯರ್ ಮಾಡೋಕ್ಕೆ ಹೇಳಿದ್ರು. ನಾವು ಒಂದೂವರೆ ವರ್ಷದಲ್ಲಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅನ್ನೋಕ್ಕೆ ಅಂದರೆ ಇದು ಅಂದರೆ ನಮ್ಮ ಪ್ರತಿಯೊಂದು ಅಲ್ಲಿ ಬೇರೆ ಸಪ್ರೇಟ್ ನ್ಯೂ ಇರೋದು. ಇದುವರೆಗೆ ಯಾವುದೋ ಪಾರ್ಲಿಮೆಂಟಲ್ಲಿ ಬೇರೆ ಪ್ರಾಜೆಕ್ಟ್ ಕಂಪೇರ್ ಮಾಡಿದರೆ ಎಲ್ಲ ರಿಪೀಟೆಡ್ ಯಾವುದೂ ಇದಿಲ್ಲ. ಇದು ಎಲ್ಲರೂ ಅಟ್ಟೆ ಹೊಸದಾಗಿ ಮಾಡ್ತಾರೆ. ಅಂದರೆ ಅದು ಡಿಸೈನ್ ಅದು ಮುಂಚೆ ಥರದ್ದು ಇದ್ದಿಲ್ಲ. ಹೀಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ ಇದ್ದು ಮತ್ತು ನಮಗೆ ಟಾರ್ಗೆಟು ಭಾಳ ಕಡಿಮೆ ಕೊಟ್ಟಿದ್ದು. ಇಷ್ಟು ಈ ಪೀರಿಯಡಲ್ಲಿ 2 ವರ್ಷದಲ್ಲೇ ನಾನು ಮುಗಿಸ್ಬೇಕಾಗಿತ್ತು ಅಂತ. ಇಂದು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದ ಮಿಲನ ಕಾರ್ಯಕ್ರಮದಲ್ಲಿ ಅನಿಲ್ ಅಂಗಡಿ ಮತ್ತು ಇದೇ ಕಾಲೇಜಿನಲ್ಲಿ ಓದಿ ಕ್ಯಾಪ್ ಗೇಮಿನ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುವ ಸೌಮ್ಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಜಿಕೆ ಗೋಪಾಲಕೃಷ್ಣ, ಪ್ರಾಂಶುಪಾಲ ರವಿಶಂಕರ್ ಹಾಜರಿದ್ದು ಗೌರವ ಸಮರ್ಪಿಸಿದರು. ಹಳೆಯ ವಿದ್ಯಾರ್ಥಿಗಳು ಯಾವುದೇ ಸಂಸ್ಥೆಯ ಬೆಳವಣಿಗೆಗೆ ಅವರು ಬುನಾದಿಯಾಗಿರ್ತಾರೆ. ಮತ್ತು ಅವರು ನಿಜ ಜೀವನ ಮತ್ತು ವೃತ್ತಿ ಜೀವನ ಎರಡನ್ನೂ ನೋಡಿರ್ತಾರೆ. ಸೊ ಆ ಸಮತೋಲನೆ ಮಾಡಬೇಕಾಗಿರ್ತಕ್ಕಂಥ ಕಲೆಯನ್ನು ಕಲ್ತಿರ್ತಾರೆ. ಆ ವಿಚಾರವಾಗಿ ಈಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿ ಇವರ ಮೂಲಕ ತಲುಪಬೇಕು ಅನ್ನೋ ಉದ್ದೇಶ ಇರುತ್ತೆ. ಮತ್ತು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಅವರಿಗೆ ತಿಳಿಯಲಿಕ್ಕೆ ನಮಗೂ ಒಂದು ಸ್ವಲ್ಪ ಆನಂದ ಆಗುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲಿ ಸ್ವಚ್ಛತೆ, ಶುದ್ಧ ನೀರು, ಗಾಳಿ ಸಿಗುತ್ತದೋ ಅಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಭಾವಿಸಿದ್ದೇವೆ. ಆದ್ರೆ ಇಲ್ಲೊಂದು ಆಸ್ಪತ್ರೆ ತುಂಬೆಲ್ಲ ಕಸ, ಕಡ್ಡಿ, ಮಣ್ಣು, ಮರಳು, ಮುಳ್ಳು ಗಿಡಗಳ ಪೊದೆಯಿಂದ ಕೂಡಿದೆ. ಆರೋಗ್ಯ ಕಾಪಾಡಬೇಕಾದ ಜಾಗವೇ ಅನಾರೋಗ್ಯದಿಂದ ಕೂಡಿದೆ ಅಂದ್ರೆ ಇಲ್ಲಿಗೆ ಬರುವ ರೋಗಿಗಳ ಪಾಡೇನು?
ಮಕ್ಕಳು ಮರಿಗಳಿಗೆ ಎಷ್ಟು ಮಾತ್ರ ಚಿಕಿತ್ಸೆ ಸಿಗುತ್ತೆ ಹೇಳಿ? ಅದ್ಯಾವ ಆಸ್ಪತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನೀವು ನೋಡ್ತಿರೋ ಮಣ್ಣುಗುಡ್ಡೆ, ಕೊಚ್ಚೆ ನೀರು, ಕುರುಚಲು, ಮುಳ್ಳು ಗಿಡಗಳ ಪೊದೆಯಿಂದ ತುಂಬಿರೋ ಈ ಸ್ಥಳ ಯಾರೂ ಇಲ್ಲದ ಪಾಳು ಬಿದ್ದ ಮನೆಯಲ್ಲ, ಅಥವಾ ಯಾರೂ ಓಡಾಡದೇ ಇರೋ ಅರಣ್ಯ ಜಾಗವೂ ಅಲ್ಲ. ಆರೋಗ್ಯ ಕಾಪಾಡುವ ದೇವಾಲಯ, ಸರ್ಕಾರಿ ಆಸ್ಪತ್ರೆ. ಇದು ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಸರ್ಕಾರಿ ಆಸ್ಪತ್ರೆ ಆವರಣ. ಈ ಆಸ್ಪತ್ರೆ ಆವರಣದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದೆ. ಆ ಕಾರಣಕ್ಕಾಗಿ ಕಾಂಪೌಂಡ್ನಲ್ಲಿ ಇರೋ ಮರಗಳು, ಹಳೆ ಕ್ವಾರ್ಟರ್ಸ್ ಕಟ್ಟಡಗಳು ತೆರವು ಮಾಡುತ್ತಿರೋದ್ರಿಂದ ಹೀಗೆಲ್ಲ ಆಗಿದೆ ಅಂತ ಹೇಳಬಹುದು. ಆದರೆ ಆಸ್ಪತ್ರೆಗೆ ಬರುವ ರೋಗಿಗಳು ಆಸ್ಪತ್ರೆಗೆ ಎಂಟ್ರಿ ಆಗೋ ಪ್ರವೇಶ ದ್ವಾರದಲ್ಲೇ ಚರಂಡಿಯಂತಾಗಿರುವ ಗಲೀಜು ನೀರು, ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿರೋ ಕೇಂದ್ರದ ಅಕ್ಕಪಕ್ಕವೇ ಪೊದೆ ಮಾದರಿಯಲ್ಲಿ ಬೆಳೆದು ನಿಂತಿರೋ ಕುರುಚಲ ಗಿಡಗಳು, ಮುಳ್ಳು ಗಂಟಿಗಳು ತುಂಬಿ ತುಳುಕುತ್ತಿವೆ. ಇಲ್ಲಿ ಡ್ಯೂಟಿ ಡಾಕ್ಟರ್ ಇಲ್ಲ. ನಾಯನಹಳ್ಳಿ ವೈದ್ಯರನ್ನ ಇಲ್ಲಿಗೆ ಇನ್ಚಾರ್ಜ್ ಹಾಕಿದ್ದಾರೆ. ಅವರು ಒಂದಿನ ಬಂದ್ರೆ ಮತ್ತೊಂದು ದಿನ ಬರೋಲ್ಲ. ಇಲ್ಲಿ ವೈದ್ಯರು, ದಾದಿಯರು ಎಲ್ಲರೂ ಸಿಸ್ಟರ್ಗಳೇ. ಒಂದು ಕಾಲದಲ್ಲಿ ಅತ್ಯುತ್ತಮವಾದ ಪ್ರಾಥಮಿಕ ಕೇಂದ್ರ, ದಿಬ್ಬೂರು ಎಂದು ಹೆಸರುವಾಸಿಯಾಗಿದ್ದ ಆಸ್ಪತ್ರೆ ಈಗ ಕಸದ ತಿಪ್ಪೆಯಂತಾಗಿದೆ. ಈ ಕಡೆ ತಾಲೂಕು ವೈದ್ಯಾಧಿಕಾರಿಗಳಾಗಲಿ, ಜಿಲ್ಲಾ ವೈದ್ಯಾಧಿಕಾರಿಗಳಾಗಲಿ ಬರ್ತಾರೋ ಇಲ್ವೋ, ಬಂದು ನೋಡಿದ್ರು ಕಣ್ಣು ಕಿವಿ ಮುಚ್ಚಿ ಕುಳಿತಿದ್ದಾರೋ ಗೊತ್ತಿಲ್ಲ. ಈ ಸುದ್ದಿ ನೋಡಿದ ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಡೆ ಧಾವಿಸಿ ಇಲ್ಲಿನ ದುರವಸ್ಥೆಯನ್ನ ಸರಿಪಡಿಸಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದಲ್ಲಿ 2ನೇ ಹಂತದ ಒಳಚರಂಡಿ ಯೋಜನೆ ಕಾರ್ಯಗತ ಮಾಡಲು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೊದಲ ಕಂತು 30 ಕೋಟಿ ರು ಬಿಡುಗಡೆ ಮಾಡಿದ್ದು, ಉಳಿದ 42 ಕೋಟಿ ರುಗಳನ್ನು ನಂತರದಲ್ಲಿ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿರುವ ಒಳಚರಂಡಿಯ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕವು ಶಿಥಿಲಗೊಂಡಿದ್ದು ದುರಸ್ತಿ ಕಾರ್ಯ ನಡೆದಿದೆ. ಶಾಸಕ ಬಿಎನ್ ರವಿಕುಮಾರ್ ಭೇಟಿ ನೀಡಿ ದುರಸ್ತಿ ಕಾರ್ಯವನ್ನು ವೀಕ್ಷಿಸಿ ನಗರಸಭೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿ, ಶಿಡ್ಲಘಟ್ಟ ನಗರದಲ್ಲಿ ಒಳಚರಂಡಿ ನಿರ್ಮಾಣ ಆಗಿದ್ದು, ಬಾಕಿ ಉಳಿದ ಪ್ರದೇಶಗಳಲ್ಲಿ ಒಳಚರಂಡಿ ನಿರ್ಮಾಣಕ್ಕೆ 72 ಕೋಟಿ ರುಗಳ ಕ್ರಿಯಾಯೋಜನೆ ತಯಾರಿಸಿದ್ದು, ಸಚಿವರು 30 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದು, ಬಾಕಿ 42 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. 30 ವರ್ಷಗಳ ನಂತರದ ಜನಸಂಖ್ಯೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಒಳಚರಂಡಿ ಕಾಮಗಾರಿ ಹಾಗೂ ಮೂಲ ಸೌಕರ್ಯಗಳನ್ನು ಒದಗಿಸಿ ಅಭಿವೃದ್ಧಿ ಕೈಗೊಳ್ಳಲಾಗುವುದೆಂದು, 60% ಕಾಮಗಾರಿ ಮುಗಿದಿದ್ದು, ಇನ್ನೆರಡು ವಾರದಲ್ಲಿ ದುರಸ್ತಿ ಕಾಮಗಾರಿ ಪೂರ್ಣಗೊಂಡು ನಗರಸಭೆಗೆ ಹಸ್ತಾಂತರ ಕಾರ್ಯವಾಗಲಿದೆ ಎಂದು ವಿವರಿಸಿದರು. 2004ರಲ್ಲಿ UGD ಮತ್ತು STP ಪ್ಲ್ಯಾಂಟಲ್ಲಿ ಭಾಳಷ್ಟು ಅವ್ಯವಸ್ಥೆ ಆಗಿದ್ದು, ಈ ಒಂದು 2021-22ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಹೊಸದಾಗಿ ಇವತ್ತು ಇಲ್ಲಿ ದುರಸ್ತಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಾಳಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿದ್ದು, ಈ ಕೆಲಸಗಳು ಈಗಾಗಲೇ ಸುಮಾರು 80ರಷ್ಟು ಈಗಾಗಲೇ ಪೂರ್ಣ ಆಗಿರ್ತದೆ. ಇನ್ನು ಉಳಿಕೆ ಕೆಲಸವನ್ನು ಸಂಪೂರ್ಣವಾಗಿ ನಾವು ಕೆಲಸವನ್ನು ಮುಗಿಸಿ. ಈ ವೇಳೆ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಆರೋಗ್ಯ ನಿರೀಕ್ಷಕಿ ಮುಕ್ತಾಂಬಾ, ಮುರಳಿ, ಸುಧಾಕರ್, ಮುಖಂಡರಾದ ಬಂಕ್ ಮುನಿಯಪ್ಪ, ರಾಘವೇಂದ್ರ, ತಾದೂರು ರಘು ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮತದಾನದ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಣಕು ಮತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ಬಾರಿಗೆ ಮತ ಚಲಾಯಿಸುತ್ತಿರುವ ವಿದ್ಯಾರ್ಥಿಗಳು ಪಾಲ್ಗೊಂಡು ಮತದಾನ ಮಾಡಿದ್ರು. AQAC ಸಹಯೋಗದೊಂದಿಗೆ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ರಾಜ್ಯಶಾಸ್ತ್ರ ವಿಭಾಗದಿಂದ 2024ರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ
ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಣಕು ಮತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ಅವರು ಪಾಲ್ಗೊಂಡು ಅಣಕು ಮತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಮುಂಬರುವ 2024ರ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಚುನಾವಣಾ ಶಾಖೆಯ ಸಹಕಾರದೊಂದಿಗೆ ಇವಿಎಂ ಮೆಷಿನ್ಗಳನ್ನು ಬಳಸಿಕೊಂಡು ಮಾಮೂಲಿ ಚುನಾವಣೆ ರೀತಿ ಪಿಆರ್ಒ, ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್, ಥರ್ಡ್ ಪೋಲಿಂಗ್ ಆಫೀಸರ್, ಚುನಾವಣಾ ಏಜೆಂಟರ್ಗಳು ಸೇರಿದಂತೆ ಅಣಕು ಮತದಾನ ಮಾಡುವುದರ ಮೂಲಕ ಮತ ಚಲಾವಣೆ ಮಾಡುವ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈ ದಿನ ನಮ್ಮ ಕಾಲೇಜಿನಲ್ಲಿ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ವತಿಯಿಂದ ಅಣಕು ಮತದಾನ ಬರುವಂಥ ಲೋಕಸಭೆ ಚುನಾವಣೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಹೊಸ ಮತದಾರರು ಏನಿದ್ದಾರೆ ಹೊಸ ಮತದಾರರಿಗೆ ಯಾವ ರೀತಿ EVM ಉಪಯೋಗಿಸ್ಕೊಂಡು ವೋಟ್ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು ಈ ಚುನಾವಣಾ ಅಣುಕು ಮತದಾನದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೇ ಚುನಾವಣಾ ಸಿಬ್ಬಂದಿಯ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ದು ತಮ್ಮ ಮತವನ್ನು ಚಲಾವಣೆ ಮಾಡುವುದರ ಮೂಲಕ ಮತದಾನದ ಬಗ್ಗೆ ಅರಿವು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕಾಲೇಜಿನ ಚುನಾವಣಾ ಸಾಕ್ಷರತಾ ಕ್ಲಬ್ನ ಸಂಚಾಲಕ ಮಂಜುನಾಥ್ ಕೆವಿ, IQAC ಸಂಚಾಲಕ ಅರವಿಂದ ರೆಡ್ಡಿ, ಡಾಕ್ಟರ್ ದಿನೇಶ್, ಸೆಕ್ಟರ್ ಆಫೀಸರ್ ಮತ್ತು ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನವೀನ್ ಕುಮಾರ್ ST, ತಾಲೂಕು ಕಚೇರಿಯ ಚುನಾವಣಾ ಶಾಲೆಯ ಮುಜಾಮ್ಮಿಲ್ ಅಹ್ಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೂತನವಾಗಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಧೀರಜ್ ಮುನಿರಾಜ್ ಅವರನ್ನು ಅಭಿನಂದಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಮಾಳಿಗೇನಹಳ್ಳಿ ಗ್ರಾಮದಲ್ಲಿರುವ ಸಿಂಧೂರ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮೋರ್ಚಾ ನೂತನ ಅಧ್ಯಕ್ಷ ಧೀರಜ್ ಮುನಿರಾಜ್ ಮಾತನಾಡಿ, ಪಕ್ಷ ಕೊಟ್ಟಿರುವ ಸ್ಥಾನಮಾನದಿಂದ ಈ ವಯಸ್ಸಿನಲ್ಲಿ ಉತ್ತಮ ಅನುಭವ ಸಿಗುತ್ತಿದೆ. ಧನಾತ್ಮಕವಾಗಿ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಎಲ್ಲಾ ಹಿರಿಯರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿರುವ 50,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಸಂಘಟಿಸಲಾಗುತ್ತದೆ ಎಂದು ಹೇಳಿದರು. ಪಕ್ಷ ಕೊಟ್ಟಿರೋದ್ರಿಂದ ಎಂತ ಒಳ್ಳೆ ಅನುಭವ ನನಗೆ ಈ ವಯಸ್ಸಲ್ಲಿ ಆಗ್ತಾ ಇದೆ ಅಂದ್ರೆ ಆ ಅನುಭವಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ನನ್ನ ಕೈಯಲ್ಲಿರುವಂಥದ್ದು. ನಾಯಕರನ್ನು ತಿಳಿಸ್ತೇನೆ, ಅದನ್ನ ಖಂಡಿತವಾಗಲೂ ಸಕಾರಾತ್ಮಕವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನ ನಾನು ಸಕಾರಾತ್ಮಕವಾಗಿ ತಗೊಂಡು ಅವರೆಲ್ಲರ ಮಾರ್ಗದರ್ಶನದಲ್ಲಿ ಮೊದಲಿನ ದೊಡ್ಡಬಳ್ಳಾಪುರ ತಾಲೂಕಿಂದಲೇ 274 ಬೂತಿಂದ ಶುರು ಮಾಡಿದ್ರೆ ರಾಜ್ಯದಲ್ಲಿರುವಂತಹ 58,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ 1,200 ಚಿಲ್ಲರೆ ಬೂತ್ಗಳಲ್ಲೂ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಮಾಡ್ತಾ ಯುವ ಪೀಳಿಗೆ ಈ ಜವಾಬ್ದಾರಿ ತಗೊಂಡಂತವರ ಹೆಸರು 5 ಜನ ಹೆಸರುಗಳನ್ನ ಹೇಳಿಕೊಡ್ತೀವಿ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ AV ನಾರಾಯಣಸ್ವಾಮಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ HM ರವಿಕುಮಾರ್, ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್, ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ನೀಲೇರಿ ಅಂಬರೀಶ್ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಒಬದೇನಹಳ್ಳಿ ಮುನಿಯಪ್ಪ ಮತ್ತಿತರ ಕಾರ್ಯಕರ್ತರು ನೂತನ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜ್ ಅನ್ನು ಬೃಹತ್ ಹೂವಿನ ಹಾರ ಹಾಕುವುದರ ಮೂಲಕ ಅಭಿನಂದನೆ ಸಲ್ಲಿಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೈತರು ಈ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ರೈತರ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪಂದಿಸದೆ ರೈತರನ್ನು ಹತ್ತಿಕ್ಕಲು ಹೊರಟಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣ ಯಮಣದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶ್ವ ರೈತ ದಿನಾಚರಣೆ ಮತ್ತು ರೈತ ಕಣ್ಮಣಿ KS ಪುಟ್ಟಯ್ಯನವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ
ರಕ್ತದಾನ ಶಿಬಿರವನ್ನು ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸರ್ಕಾರಗಳು ಮತ್ತು ಅಧಿಕಾರಿಗಳು ವಿಶ್ವ ರೈತ ದಿನಾಚರಣೆಯನ್ನು ನೆಪ ಮಾತ್ರಕ್ಕೆ ಆಚರಣೆ ಮಾಡಿ ರೈತ ದಿನಾಚರಣೆಯನ್ನು ಹತ್ತಿಕ್ಕಲು ಹೊರಟಿದ್ದಾರೆ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ಆದರೆ ರೈತರ ಪರವಾಗಿ ಯಾವ ಸರ್ಕಾರವೂ ಮುಂದೆ ಬರುತ್ತಿಲ್ಲ. ಇನ್ನು ವಿಶ್ವ ರೈತ ದಿನಾಚರಣೆಯನ್ನು ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲಾ ದಿನಾಚರಣೆಯಂತೆ ರೈತ ದಿನಾಚರಣೆಯನ್ನು ಆಚರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ವಿಶ್ವ ರೈತರ ದಿನಾಚರಣೆ ಅಂದ್ಕೊಂಡು ರಕ್ತದಾನ ಶಿಬಿರ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಪ್ಪ ಕರ್ಮ ಸರ್ಕಾರಗಳಾಗಿರ್ಬೋದು. ನಾನು ಏನಪ್ಪ ನನ್ನ ಎಚ್ಚರಿಕೆ ಅಂದರೆ, ಈ ಕೂಡಲೇ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಏನು ಬರ್ತಿದ್ರು ಅಂತ ಘೋಷಣೆ ಮಾಡಿ ಬೇರೆ ಕೇಳಲಿಕ್ಕೆ ಅಷ್ಟೇ. ಇವತ್ತೇನು ರಾಗಿ ಭತ್ತ ಬೆಳಿಬೇಕಾದ್ರೆ ಸುಮಾರು ಹೆಕ್ಟೇರ್ಗೆ ಇಷ್ಟು ಅಂತ ಖರ್ಚಾಗ್ತಿದೆ. ಬಟ್ ಇವ್ರು ಕೊಡ್ತಾರೋದು ನೋಡಿದ್ರೆ ಬರೀ 20% ಕೊಡ್ತಾ ಇದ್ದಾರೆ. ಮತ್ತು ನಾವು ರೈತರು ಬೆಳೆದಿರೋ ಬೆಳೆಗೆ ನಿಖರವಾದ ಬೆಲೆಯನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಅಮೃತವಾಣಿ, ಸದಸ್ಯ ರವಿ, ಪಿಡಿಒ ಅಂಬರೀಶ್, ಕೃಷಿ ಇಲಾಖೆ ದಿವ್ಯಶ್ರೀ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕಾನೂನು ವಿದ್ಯಾರ್ಥಿ ಅಂದ್ರೆ ಕಾನೂನಿನ ಎಲ್ಲಾ ವಿಚಾರಗಳನ್ನು ಅರಿತಿರಬೇಕು. ಫ್ರಾಡ್ ಮಾಡಿ ಸುಳ್ಳು ಸರ್ಟಿಫಿಕೇಟ್ ಪಡೆದು ಲಾಯರ್ಗಳಾಗಬಾರದು. ಹಾಗೇನಾದ್ರೂ ಆದ್ರೆ ಅವನೊಬ್ಬ ಸಮಾಜಘಾತುಕನಾಗಿ ಕಾನೂನಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡಲು ಮುಂದಾಗ್ತಾನೆಂದು ಬಾರ್ ಕೌನ್ಸಿಲ್ ಮಾಜಿ ಅಧ್ಯಕ್ಷ ಹಾಗೂ ಉಚ್ಚ ನ್ಯಾಯಾಲಯದ ಸೀನಿಯರ್ ಅಡ್ವೊಕೇಟ್ ಸದಾಶಿವರೆಡ್ಡಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕೆಂಪೇಗೌಡ ಕಾನೂನು ಕಾಲೇಜು ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ 2023ನೇ ವರ್ಷದ ಕಾನೂನು ವಿದ್ಯಾರ್ಥಿಗಳ ಚಟುವಟಿಕಾ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಉದ್ಘಾಟನೆಯನ್ನ ರಾಜ್ಯ ಬಾರ್ ಕೌನ್ಸಿಲ್ ಮಾಜಿ ಅಧ್ಯಕ್ಷ ಹಾಗೂ ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲ ಸದಾಶಿವರೆಡ್ಡಿ ನೆರವೇರಿಸಿ ಮಾತನಾಡಿ, ಬೆಂಗಳೂರೊಂದರಲ್ಲೇ ಸುಮಾರು 200ರಿಂದ 250 ಕಾನೂನು ಕಾಲೇಜುಗಳಿವೆ. ಅಷ್ಟರಲ್ಲಿ ಕೇವಲ 100 ಕಾಲೇಜುಗಳು ಮಾತ್ರವೇ ಗುಣಮಟ್ಟ ಶಿಕ್ಷಣ ಕೊಡ್ತಿರಬಹುದು. ಪರೀಕ್ಷೆಗಳಲ್ಲೂ ಅಕ್ರಮ ನಡೆಸಿ ನಕಲಿ ಸರ್ಟಿಫಿಕೇಟ್ ಕೊಡೋ ಅಭ್ಯಾಸ ಇದೆ. ಇಂತಹ ಕಾಲೇಜುಗಳನ್ನ ಪ್ರಭಾವಿಗಳು ನಡೆಸುತ್ತಿರುತ್ತಾರೆ. ಅವರಿಗೆ ಹಣ ಮಾಡೋದೊಂದೇ ದಂಧೆಯಾಗಿರುತ್ತೆ. ಅಂತಹ ಕಾಲೇಜುಗಳಲ್ಲಿ ಕಲಿತು ಹೊರಬರುವ ವಿದ್ಯಾರ್ಥಿಗಳು ಅಥವಾ ಬಾವಿ ಲಾಯರುಗಳಿಂದ ಎಷ್ಟು ಮಾತ್ರ ಕಾನೂನು ಪಾಲನೆ ನಿರೀಕ್ಷೆ ಮಾಡಲು ಸಾಧ್ಯ ಹೇಳಿ ಎಂದು ವಿಷಾದ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಕೇಶವ್ ರೆಡ್ಡಿ, ಕಾನೂನು ಕಾಲೇಜು ಅಧ್ಯಕ್ಷ ಪಟ್ರೇನಹಳ್ಳಿ ಮೋಹನ್, ಪ್ರಾಂಶುಪಾಲೆ ಪ್ರೊಫೆಸರ್ ಶೋಭಾ, ಚನ್ನಪ್ಪರೆಡ್ಡಿ, ಬೈರೇಗೌಡ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಕಳೆದ 7 ದಿನಗಳಿಂದ ನಡೆಯುತ್ತಿದ್ದ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ 110ನೇ ಆರಾಧನೋತ್ಸವದ ಕೊನೆಯ ದಿನವಾದ ಶನಿವಾರದಂದು ರಥೋತ್ಸವದೊಂದಿಗೆ ವೈಭವದ ತೆರೆ ಬಿದ್ದಿದೆ. ಆರಾಧನೋತ್ಸವದ ಅಂಗವಾಗಿ ಶನಿವಾರ ಬೆಳಗ್ಗೆ ಶ್ರೀ ಬ್ರಹ್ಮ ಚೈತನ್ಯರ ದಿವ್ಯ ಪಾದುಕೆಗಳಿಗೆ ಭಕ್ತಾದಿಗಳಿಂದ ಕ್ಷೀರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಪಾದುಕೆಗಳಿಗೆ ಹಾಲಿನ ಅಭಿಷೇಕ ಸಲ್ಲಿಸಿ ದರ್ಶನವನ್ನು ಪಡೆದರು. ಸಪರಿವಾರನಾಗಿರುವ ಹನುಮಾನ್, ಶ್ರೀ ಬ್ರಹ್ಮ ಚೈತನ್ಯ ಗುರುಗಳ ಸಮೇತ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆಯ ವಿಗ್ರಹಗಳನ್ನು ವಿಶೇಷವಾಗಿ ಅಲಂಕರಿಸಿ ಶೇಷ ವಾಹನದಲ್ಲಿರಿಸಿ ಮಂಗಳವಾದ್ಯಗಳೊಂದಿಗೆ ರಥೋತ್ಸವವನ್ನು ನಡೆಸಲಾಯಿತು.
ರಥೋತ್ಸವದಲ್ಲಿ ನಾದಸ್ವರ, ಕೋಲಾಟ, ವೇದಘೋಷ, ಭಜನಾ ನೃತ್ಯ, ಸಾಮೂಹಿಕ ಸಂಕೀರ್ತನೆಗಳೊಂದಿಗೆ ರಥೋತ್ಸವವನ್ನು ನಡೆಸಲಾಯಿತು. ಮಹಾರಾಷ್ಟ್ರದ ಪುಣೆ, ಕೊಲ್ಲಾಪುರ, ಸತಾರ್ ಹಾಗೂ ಇನ್ನೂ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ತಾಳ ವಾದ್ಯದೊಡನೆ ವಿಶೇಷ ಭಜನೆಗಳು ಭಕ್ತರ ಮನಸೆಳೆದವು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಜಿಎಚ್ ವೆಂಕಟೇಶ್ ಮೂರ್ತಿ, ಉಪಾಧ್ಯಕ್ಷ ಜಿಎಚ್ ರಘುನಾಥ್, ಬಿಸಿ ಪ್ರಸಾದ್, ರಾಜಾರಾಮ್, ಜಿ ಜಯರಾಮ್, ರಾಧೇಶಮ್ಮ ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ನಡೆಯಲಿದ್ದು ದೇಶಾದ್ಯಂತ ಅದ್ಭುತ ಸ್ವಾಗತ ಸಿಗಿದೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮದಲ್ಲಿಯೂ ಶ್ರೀರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ವಿಗ್ರಹ ಹೊತ್ತ ಪಲ್ಲಕ್ಕಿಯನ್ನ ಗ್ರಾಮದ ಪ್ರಮುಖ ರಸ್ತೆ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದ ಸುತ್ತ ಮೆರವಣಿಗೆ ಮಾಡಿದ್ರು. ಗ್ರಾಮದ ಹೆಂಗೆಳೆಯರೆಲ್ಲ ತಂಬಿಟ್ಟು ದೀಪ ಹೊತ್ತು ಓರ ಜಾತ್ರೆ ಮಾದರಿಯಲ್ಲಿ ಶ್ರೀರಾಮನಿಗೆ ಪೂಜೆ ಮಾಡಿ ಭಕ್ತಿ ಸಲ್ಲಿಸಿದರು. ಗಾಂಧಿಪುರದ ಕಡೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಗ್ರಾಮದ ಮನೆ ಮನೆಗೂ ವಿತರಿಸಿದರು. ದೇವಾಲಯದ ಸುತ್ತಮುತ್ತ ವಿದ್ಯುತ್ ದೀಪ ಅಲಂಕಾರ, ಕೇಸರಿ ಬಂಟಿಂಗ್ಸ್ ಆಕರ್ಷಕವಾಗಿದ್ವು. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಿನಿ ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ಮಂಜುನಾಥ್, ಹಿರಿಯರು ನಂದಿ ಮುನಿಸ್ವಾಮಿ, ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಜಿಆರ್ ಶ್ರೀನಿವಾಸ್ ಇತರರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪತಿಮ್ಮನಹಳ್ಳಿ ಗ್ರಾಮದಲ್ಲಿ ರಾಜಕಾಲುವೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಗ್ರಾಮ ಪಂಚಾಯಿತಿಯ ನಿಧಿ 2ರಲ್ಲಿ ರಾಜಕಾಲುವೆ ದುರಸ್ತಿ ಕಾಮಗಾರಿಗೆ 5 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಿದ್ದು, ಕಾಮಗಾರಿ ತ್ವರಿತವಾಗಿ ನಡೆಯುವಂತೆ ಸೂಚಿಸಲಾಗಿದೆ ಎಂದು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ತಿಳಿಸಿದರು. ಈ ವೇಳೆ ಊರಿನ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ 90ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ 2024ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷೆ ಜ್ಞಾನೇಶ್ವರಿ ಅರುಣ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಹೊರಡಿಸಿರುವ ಆದೇಶದಂತೆ ಸುಸ್ತಿ ಸಾಲಗಳಿಗೆ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಯೋಜನೆ ಜಾರಿಗೆ ಬರುವ ಕುರಿತು ಚರ್ಚೆ ನಡೆಸಲಾಗಿದೆ. ತಾಲೂಕಿನ ರೈತರು ನಮ್ಮ ಬ್ಯಾಂಕಿನಲ್ಲಿ ಸಾಲ ಪಡೆದಿರುವವರು ಅಸಲು ಕಟ್ಟಿದ್ರೆ ಸಾಕು, ಬಡ್ಡಿ ಮನ್ನಾ ಮಾಡಲಾಗುವುದೆಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಹಾಗೂ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷೆ ಕೆ ಶಶಿಕಲಾ, ನಿರ್ದೇಶಕರಾದ ಚಿಕ್ಕಣ್ಣ, ಲಕ್ಷ್ಮೀಪತಿ, ಮುದ್ದು ಗಂಗಮ್ಮ, ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನವರಿ 13ರಂದು ಬೃಹತ್ ಉದ್ಯೋಗ ಮೇಳ, ಎಂಎಸ್ ರಾಮಯ್ಯ ಫೌಂಡೇಶನ್ನಿಂದ ಆಯೋಜನೆ. ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿರುವ ಬೃಹತ್ ಕಂಪನಿಗಳು.
ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಲಂಚಾವತಾರ. ಖುದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಿಂದ ಗಂಭೀರ ಆರೋಪ. ಎಪಿಎಂಸಿ ಆವರಣದಲ್ಲಿ ಸರಣಿ ಕಳ್ಳತನ. 7 ಅಂಗಡಿಗಳ ಶಟರ್ ಮುರಿದು ಹಣ ದೋಚಿರುವ ಕಳ್ಳರು. ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಸಂಸತ್ ಭವನ ವಿನ್ಯಾಸದಲ್ಲಿ ಚಿಕ್ಕಬಳ್ಳಾಪುರದ ಇಂಜಿನಿಯರ್. ಒಳ ವಿನ್ಯಾಸ ಪ್ರಾಜೆಕ್ಟ್ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಣೆ. ತಿಪ್ಪೇಗುಂಡಿಯಂತಾದ ಸರ್ಕಾರಿ ಆಸ್ಪತ್ರೆ. ಕೊಚ್ಚೆಯಿಂದ ಗಬ್ಬು ನಾರುತ್ತಿರುವ ಆರೋಗ್ಯ ಕೇಂದ್ರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.